ಮಹಾಪ್ರಭುಗಳೇ, ಇವಾಗ ತಾನೇ ಒಂದು ಆಕ್ಸಿಡೆಂಟ್ ನೋಡಿದೆ. ಅದರಲ್ಲಿ 3 ಜನ ಕಾರಲ್ಲಿ ಚೆನ್ನಾಗಿ ಕುಡಿದು ಗಾಡಿ ಓಡಿಸಿದ್ದಾರೆ. ನಮ್ಮ ಕಂಡಿಡ್ಡಲ್ಲಿ ನಾನಿವತ್ತು ಪೋಸ್ಟ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂಥರ ರವಿ ಮಾಮ ನನ್ನ ಹಾರ್ಟ್ ಇಳಿದು ಬಿಟ್ಟಿದ್ದಾರೆ ಒಂಥರ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮಹಾಪ್ರಭುಗಳೇ, ನಾವು ಕಂಟೆಂಟ್ ಶೂಟ್ ಮಾಡೋಣ ಅಂತ ಬೆಂಗಳೂರಿಂದ ಯಾವುದೊಂದು ಹಳ್ಳಿಗೆ ಬಂದಿದ್ದೀವಿ. ಈ ಹಳ್ಳಿಲಿ ಯಾವುದೋ ಸೀರಿಯಲ್ ಶೂಟ್ ಮಾಡ್ತಿದ್ದಾರೆ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಸಿಕ್ಕಾಪಟ್ಟೆ ಸೀರಿಯಲ್ಸು ಸಿನಿಮಾಗಳನ್ನ ಇಲ್ಲಿ ಶೂಟ್ ಮಾಡ್ತಿರ್ತಾರೆ ಅಂತ. ಹಂಗೆ ಒಂದೆರಡು ತುಣುಕನ್ನ ನಿಮಗೆ ತೋರಿಸ್ತೀನಿ ಸೀರಿಯಲ್ ಶೂಟಿಂಗ್ ಹೆಂಗಿರುತ್ತೆ ಅಂತ. ಬನ್ನಿ ಹೋಗೋಣ. ಮಹಾಪ್ರಭುಗಳೇ, ಇವಾಗ ನಾನು ತೋರಿಸ್ತಾರೋ ಫುಟೇಜಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಹೀರೋಯಿನ್ಗೆ ಕ್ಯೂ ಕೊಡ್ತಾ ಇರೋದು. ಅಂದರೆ ಈಗ ರೀಲ್ಸಲ್ಲಿ ನೀವೆಲ್ಲ ಲಿಪ್ಸಿಂಕ್ ಮಾಡೋದು ನೋಡಿದ್ದೀರಾ, ಇದರಲ್ಲೂ ಲಿಪ್ಸಿಂಕೆ ನಡೀತಾ ಇದೆ. ಅಂದರೆ ಇದು ಬೇರೆ ಲೆವೆಲ್ಲು, ಒಂಥರ ನೆಕ್ಸ್ಟ್ ಲೆವೆಲ್ಲು. ಟಕ 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 ಹೇಳ್ತಿರ್ತಾರೆ, ಅದನ್ನ ನೋಡ್ಕೊಂಡು ಟಕ 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 ತಗೋತಿರ್ತಾರೆ. ನಾನು ಈ ಥರ ನೋಡಿರಲಿಲ್ಲ, ಫಸ್ಟ್ ಟೈಮ್ ಸೀರಿಯಲ್ ಶೂಟಿಂಗಿಗೆ ಬಂದಿರೋದು. ಸಖತ್ತಾಗಿ ಆಗ್ತಾ ಇದೆ, ಸೂಪರಾಗಿ ಮಾಡ್ತಾ ಇದ್ದಾರಪ್ಪ. ಒಂಥರ ಹೆವಿ ಗ್ರ್ಯಾಂಡಾಗೇನೋ ಪ್ಲ್ಯಾನ್ ಮಾಡಿದ್ದಾರೆ, ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕಂಟೆಂಟು ಶೂಟ್ ಮಾಡ್ತೀವಿ ಇವಾಗ. ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡಿದ್ದೀವಿ, ಇವ್ರದ್ದೇನೋ ಕಂಟೆಂಟ್ ನಡೀತಿರೋದ್ರಿಂದ. ನಮ್ಮ ಕಂಟೆಂಟಲ್ಲಿ ನಾನಿವತ್ತು ಪೋಸ್ಟ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂಥರ ರವಿ ಮಾಮ ನನ್ನ ಹಾರ್ಟ್ ಇಳಿದು ಬಿಟ್ಟಿದ್ದಾರೆ ಒಂಥರ. ಅವ್ರ ಥರ ಏನೋ ಗ್ರೇಸ್ ಆಗಿ ಏನಾದ್ರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ ನಮ್ಮ ಶೂಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ. ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಟಿಂಗ್. ರೆಡಿ, ಸೈಲೆನ್ಸ್, ಶೂಟ್ ರೋಲಿಂಗ್, ಆ್ಯಕ್ಷನ್. ಬಂಗಾರದಿಂದ ಬಣ್ಣಾನ ತಂದ ಸಾರಂಗ ಪೋಸ್ಟ್ ಟಪಾಲು ಗಿಪಾಲು ಅಂತ ತೆರಿಕಿರಲ್ಲ ನೋಡು. ಪೋಸ್ಟ್ ಮಾಸ್ ಅಂತ ಕರಿ ಸುಮ್ನೆ. ನಂದು ಪೋಸ್ಟ್ ಕೊಡೋದು ಅಷ್ಟೇ ಕೆಲಸ. ಲಿಂಕ್ ಮಾಡ್ಸೋದು ಗಿಂಕ್ ಮಾಡ್ಸೋದು ನನ್ನ ಕೆಲಸ ಅಲ್ಲ. ತಕೋ ಅಲ್ಲ, ಅದು ಕೊಟ್ಟ ಮೇಲೆ ಹೇಳೋದು ಆಕ್ಚುಲಿ. ಅಲ್ಲಲ್ಲ, ಇದು ಹೇಳೋದು ಕೊಟ್ಟ ಮೇಲೆ. ಈ ಗಡಿಲಿ ನನಗೆ ಬಡಿತೀಯಾ? ಕೈ ಹತ್ರ ಇಟ್ಕೊಂಡಿಲ್ಲ ಅದು ಫಸ್ಟ್ ಎಲ್ಲ ಅವ್ರು ನೋಡಿ ಹೆಂಗ್ ನಿಂತಿದ್ದಾರೆ. ಬೇಡ ಅಂತ ಡೈರೆಕ್ಟ್ ವಿಷಯ ಕನ್ವೆ ಮಾಡ್ಬಿಡ್ತಾರೆ ಅಂತ. ಮಹಾಪ್ರಭುಗಳೇ, ಇವಾಗ ತಾನೇ ಒಂದು ಆಕ್ಸಿಡೆಂಟ್ ನೋಡಿದೆ. ಅದರಲ್ಲಿ 3 ಜನ ಕಾರಲ್ಲಿ ಚೆನ್ನಾಗಿ ಕುಡಿದು ಗಾಡಿ ಓಡಿಸಿದ್ದಾರೆ. ಆಮೇಲೆ ಲಾರಿ ಎದುರುಗಡೆ ಬಂದಿದೆ, ಅದಕ್ಕೆ ಗುದ್ಬಿಟ್ಟು ಪರಾರಿ ಆಗಿದ್ದಾನೆ ಡ್ರೈವರು. ಇಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಸಿಕ್ಕಾಬಟ್ಟೆ ಸಿವಿಯರ್, ಸಿಕ್ಕಾಬಟ್ಟೆ ಸೀರಿಯಸ್ ಆಗಿದೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಪ್ಲೀಸ್ 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 ಕುಡಿದ್ಬಿಟ್ಟು ಗಾಡಿ ಓಡಿಸ್ಬೇಡಿ. ಡು ನಾಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಶೂಟಿಂಗ್ ಟೈಮು ಬ್ರೇಕಲ್ಲಿ ಬಂದ್ವಿ, ಇಲ್ಲಿ ಸುಮ್ಮನೆ ಹೋಗ್ತಿದ್ವಿ. ಯಜಮಾನ್ರು ಮೀನು ಹಿಡಿತಾ ಇದ್ರು. ಅವ್ರು ಹೇಳ್ತಿದ್ದಾರೆ ಏನೇನು ಮಾಡ್ಬೇಕಂತ. ನೋಡೋಣ, ಒಂದೆರಡು ಮೀನು ಸಿಗ್ಬೋದು, ಹಿಡಿಯೋಣ ಬನ್ನಿ. ಗಾಳ ಹಾಕಿದ್ದಾರೆ, ಫುಲ್ ಎಳಿತಾ ಇದ್ದಾರೆ ಇವಾಗ. ಮೀನು ಹಿಡಿಯಕ್ಕೆ ಟ್ರೈ ಮಾಡಿದ್ವಿ, ಮೀನು ಸಿಕ್ಕಿಲ್ಲ. ಇನ್ನೊಬ್ರು ಯಾರೋ ಅಲ್ಲಿ ಮುಂದ್ಗಡೆ ಹಂಟ್ ಮಾಡ್ತಿದಾರಂತೆ. 5 ಮೀನು ಸಿಕ್ಕಿದೆ ಅವ್ರಿಗೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಮೀನು ಹಿಡಿದಿದ್ದಾರೆ, ಏನು ಕತೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಹಿಂದೆ ಬ್ಲೂ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅಲ್ಲಿ ಕೆರೆ ಕ್ಲೀನ್ ಮಾಡ್ತಿದಾರಂತೆ. ಅಲ್ಲಿರೋರಿಗೆ 5 ಮೀನು ಸಿಕ್ಕಿದಂತೆ. ಬನ್ನಿ ನೋಡೋಣ. ಮಹಾಪ್ರಭುಗಳೇ, 3 ಮೀನು, ಒಂದಲ್ಲ ಎರಡಲ್ಲ 3 ಮೀನು ಕೆರೆಯಲ್ಲಿ ಹಿಡ್ದಿರೋದು. ನಾನು ಹಿಡ್ದಿಲ್ಲ, ನನ್ನ ಹಿಂದೆ ಇದ್ದಾರೆ ನೋಡಿ ಗಿರೀಶ್ ಮತ್ತು ಸತೀಶ್, ಅವ್ರು ಹಿಡ್ದಿದ್ದಾರೆ. ಅವ್ರು ನನಗೆ ಮೀನು ಹಿಡಿಯೋದನ್ನು ಹೇಳ್ಕೊಡ್ತೀನಿ ಅಂದಿದ್ದಾರೆ. ಇದನ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಇವತ್ತು. ನೆಕ್ಸ್ಟ್ ಅವ್ರ ಜೊತೆ ಹೋಗ್ತೀನಿ, ಎಲ್ಲ ಕಡೆ ಹೋಗಿ ಮೀನು ಹಿಡಿದ್ಬಿಟ್ಟು ನಾನೇ ನಿಮ್ಮ ಮುಂದೆ ತಂದು ತೋರಿಸ್ತೀನಿ. ಅಂಗಡಿಯಲ್ಲಿ 600 ಚಿಲ್ಲರೆ. ಓ, 1800 ರೂಪಾಯಿ ಮೀನು ಹೊಡೆದಿದ್ದಾರೆ ಇವತ್ತು. ಸೂಪರ್ ಅಣ್ಣ, ನೀವು ನೆಕ್ಸ್ಟ್ ಬರ್ತೀನಿ ಅಣ್ಣ ನಿಮ್ಮ ಜೊತೆ ಮೀನು ಹಿಡಿಯೋಣ. ಅಂತ ಮಾಡಿ ವಾಟ್ಸಪ್ ಪಕ್ಕ ಮಾಡ್ತೀನಿ, ಬರಲಾ? ಥ್ಯಾಂಕ್ ಯು, ಬಾಯ್. ಓಕೆ ಅಣ್ಣ, ಬಾಯ್. ಮಹಾಪ್ರಭುಗಳೇ, ಸೊ ಮೀನು ಹಿಡಿಯೋಕ್ಕೆ ಎಷ್ಟು ಪೇಷನ್ಸ್ ಬೇಕು ನಿಮಗೆ, ಹಾಗೆ ಲೈಫಲ್ಲಿ ಕೂಡ ಏನಾದರೂ ಸಾಧಿಸಬೇಕು ಅಂದ್ರೆ ಅಷ್ಟೇ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲ ಅಂದರೆ ಲೈಫಲ್ಲಿ ಸಾಧಿಸೋದು ತುಂಬ ಕಷ್ಟ. ಸೊ ಪೇಷನ್ಸಿಂದ ಇರಿ, ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಕ್ಸೈಟಿಂಗ್ ವ್ಲಾಗಲ್ಲಿ ನಾಳೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ಥರಲೇ ಹೋಗಿ ಬರಲೇ. ಬಾಬಾ, ಲವ್ ಯು ಆಲ್, ಟೇಕ್ ಕೇರ್.